ಹಾಯ್ ಫ್ರೆಂಡ್ಸ್. ಮಲಯಾಳಂ ಸಿನಿಮಾಗಳಲ್ಲಿ ಕಮರ್ಷಿಯಲ್ ಪ್ರಯೋಗಗಳಿಗಿಂತ ಮಿಸ್ಟ್ರಿ, ಕ್ರೈಮ್ ಥ್ರಿಲ್ಲರ್ ಅನಿಸೋ ಸಾಕಷ್ಟು ಕಥೆಗಳನ್ನು ರೋಚಕವಾಗಿ ಹೆಣೆದುಕೊಡ್ತಿದ್ದಾರೆ. ಅಲ್ಲಿನ ನಿರ್ದೇಶಕರು ಯಾವ ರೀತಿ ಚಿತ್ರಣ ಕಟ್ಟಿಕೊಡ್ತಾರೆ ಅಂದರೆ, ನೋಡುಗರನ್ನು ಪಾತ್ರದಲ್ಲಿ ಕರ್ಕೊಂಡು ಹೋಗಿ ಆ ಪಾತ್ರವೇ ನಾವೇ ಎನಿಸುವಂತೆ ಮಾಡ್ತವೆ. ಈ ಪೈಕಿ ಇತ್ತೀಚೆಗೆ ತೆರೆಕಂಡು 7 ಕೋಟಿ ಬಜೆಟಲ್ಲಿ ನಿರ್ಮಾಣ ಮಾಡಿ ಸುಮಾರು 75 ಕೋಟಿ ಗಳಿಕೆ ಕಂಡ, ಈಗ OTTನಲ್ಲಿ ಭರ್ಜರಿ ಯಶಸ್ಸು ಕಾಣ್ತಾ ಇರೋ ಚಿತ್ರ. ಯಾವ ಚಿತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ? ಅದೇ ದಿನ್ಜಿತ್ ಅತಿಯನ್ ನಿರ್ದೇಶನದ ಕಿಷ್ಕಿಂಧ ಕಾಂಡಂ. ಆಸಿಫ್ ಅಲಿ, ಅಪರ್ಣಾ ಅಭಿನಯದ ಕಿಷ್ಕಿಂಧ ಕಾಂಡಂ ಒಂದು ಥ್ರಿಲ್ಲರ್ ಮೂವಿ ಆಗಿದ್ದು, ಇದರಲ್ಲಿನ ಕಥೆಯನ್ನು ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯಲ್ಲಿ ಮುಖ್ಯವಾಗಿ 3 ಕ್ಯಾರೆಕ್ಟರ್ಗಳು ಕಾಣೋಕೆ ಸಿಗ್ತವೆ: ಅಪ್ಪು ಮತ್ತು ಅವರ ಮಗ ಸೊಸೆ. ಕತೆ ಪ್ರಾರಂಭವಾಗುವುದೇ ಅಪ್ಪು ಅವರ ಲೈಸೆನ್ಸ್ ಗನ್ ಕಳೆದು ಹೋಗಿದ್ದರಿಂದ. ಎಲೆಕ್ಷನ್ ಟೈಮಲ್ಲಿ ಗನ್ ಸಬ್ಮಿಟ್ ಮಾಡಬೇಕಾದಾಗ ಗನ್ ಕಳೆದುಕೊಂಡ ಅಪ್ಪುವಿನ ಸಮಸ್ಯೆಗಳು ಇದರಲ್ಲಿ ಎದ್ದು ಕಾಣುತ್ತವೆ. ಅಪರ್ಣಾ ಅಜಯ್ನ 2ನೇ ಹೆಂಡತಿಯಾಗಿರ್ತಾಳೆ. ಮೊದಲನೇ ಹೆಂಡತಿ ಕ್ಯಾನ್ಸರ್ನಿಂದ ಮರಣ ಹೊಂದಿ 7 ವರ್ಷದ ಮಗು ನಿಗೂಢವಾಗಿ ಕಣ್ಮರೆಯಾಗಿರ್ತಾನೆ. ಆತ ತನ್ನ ಮಗುವಿನ ಹುಡುಕಾಟದಲ್ಲಿ ಅನೇಕ ವರ್ಷಗಳನ್ನು ತೆಗೆದುಕೊಂಡಿರ್ತಾನೆ. ಇನ್ನು ಅಪ್ಪು ಪಿಳ್ಯ ಒಬ್ಬ ನಿವೃತ್ತ ಆರ್ಮಿ ಮ್ಯಾನ್ ಆಗಿರುತ್ತಾನೆ. ಆತನಿಗೆ ಮರವಿನ ಕಾಯಿಲೆ ಇರುತ್ತದೆ. ಅವನು ಕರ್ತವ್ಯದಲ್ಲಿದ್ದಾಗ ಗನ್ ಮಿಸ್ ಮಾಡಿಕೊಂಡಾಗ ಅವನನ್ನು ತೆಗೆದು ಹಾಕಿರುವ ವಿಷಯ ಯಾರಿಗೂ ಹೇಳದೆ ಅವನ ಡೈಲಿ ಆಕ್ಟಿವಿಟಿ ಲಿಸ್ಟ್ ಮಾಡಿಕೊಂಡು ತನಗಿರುವ ಕಾಯಿಲೆ ಯಾರಿಗೂ ತಿಳಿಯದಂತೆ ನಟನೆ ಮಾಡುತ್ತಿರುತ್ತಾನೆ. ಅಪ್ಪನ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಇರಿಟೇಟ್ ಆದರೂ ಕೂಡ ಸ್ನೇಹಿತರೆ, ಮುಂದೆ ಮೂವಿ ನಿಂತಿರೋದೇ ಈ ಕ್ಯಾರೆಕ್ಟರ್ ಮೇಲೆ ಎನ್ನುವುದು ನಿಮಗೆ ಗೊತ್ತಾಗುತ್ತೆ. ಇದೊಂದು ಕಾಡಿನ ಗಡಿಯಲ್ಲಿ ನಡೆಯೋ ಘಟನೆಯನ್ನು ಆಧರಿಸಿದ ಚಿತ್ರ. ಇಲ್ಲಿ ಅರಣ್ಯ ಇಲಾಖೆ, ಪೊಲೀಸ್, ನಕ್ಸಲ್ ಇಂಥ ಎಲ್ಲ ಚಟುವಟಿಕೆನ ಕತೆ ಒಳಗೊಂಡಿದೆ. ಈ ಚಿತ್ರದ ಥೀಮ್, ನಿರೂಪಣೆ, ನೋಡೋ ದೃಷ್ಟಿಕೋನದಿಂದ ಪ್ರೇಕ್ಷಕರನ್ನು ಹಿಡಿದಿಡೋದಲ್ಲಿ 2 ಮಾತಿಲ್ಲ. ಮೊದಲಾರ್ಧದಲ್ಲಿ ಚಿತ್ರದ ಯಾವುದೇ ಸುಳಿವು ಸಿಗದೆ ಚಿತ್ರ ಸ್ವಲ್ಪ ಡಲ್ ಅನಿಸಿದ್ರು, ಕೊನೆಯಾರ್ಧದಲ್ಲಿ ಯಾವ ಥರ ಟ್ವಿಸ್ಟ್ಗಳಿವೆ ಅಂದರೆ ಫ್ರೆಂಡ್ಸ್, ಪಾತ್ರಧಾರಿಗಳಿಗೆ ಆಗುವ ಭಯ, ಆತಂಕ ನಿಮಗೂ ಆಗೋದು ಗ್ಯಾರಂಟಿ. ಸರಳ ಕಥೆನ ಈ ಮಟ್ಟಿಗೆ ನಿಗೂಢವಾಗಿ ತೋರಿಸೋದು ಸಾಮಾನ್ಯ ಅಲ್ಲ. ಅದನ್ನು ನಿರ್ದೇಶಕರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾರಾದರೂ ಆಗಲಿ ಗುರು, ಮೂವಿ ಕ್ಲೈಮ್ಯಾಕ್ಸಲ್ಲಿ ನೋಡಿ ಚಪ್ಪಾಳೆ ಹೊಡೆಯೋದು ಗ್ಯಾರಂಟಿ. ಮರವಿನ ಕಾಯಿಲೆಯ ಪಾತ್ರದಲ್ಲಿ ಕಾಣಿಸಿದ ಅಪ್ಪು ಪಿಳ್ಯ ಅಭಿನಯ ಅಮೋಘವಾಗಿದೆ. ಇನ್ನು ಆಸಿಫ್ ಅಲಿ ಅವರ ಮೂವಿ ಅದ್ಭುತ ಅಂತ ಹೇಳಿದರೆ ತಪ್ಪಾಗಲ್ಲ. ಸ್ನೇಹಿತರೆ, ಇನ್ನು ನಾಯಕಿ ಅಪರ್ಣಾ ತಮಗೆ ಕೊಟ್ಟಿರೋ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮಲಯಾಳಂ ಚಿತ್ರ ಯಾವುದ್ರಲ್ಲಿ ಕಮ್ಮಿ ಆದರೂ ಸಸ್ಪೆನ್ಸ್ ಥ್ರಿಲ್ಲರ್ ಕಂಟೆಂಟಲ್ಲಿ ಒಂದು ಕೈ ಮೇಲೆ ಅಂತ ಹೇಳ್ಬೋದು ಗುರು. 2024ರ ಮಸ್ಟ್ ವಾಚ್ ಸಸ್ಪೆನ್ಸ್ ಮೂವಿ ಅಂತ ಹೇಳ್ತೀನಿ. ಈ ಚಿತ್ರ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಲಭ್ಯ ಇದ್ದು, ಮಿಸ್ ಮಾಡದೆ ನಿಮ್ಮ ಪ್ಲೇಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಇದರಲ್ಲಿ ಇರೋ ಒಂದೊಳ್ಳೆ ಮೆಸೇಜ್ ಅಂದರೆ, ಜೀವನದಲ್ಲಿ ನಮಗೆ ಬೇಕಾದ ಒಳ್ಳೆ ಮೆಮ್ರಿನ ಇಟ್ಕೊಂಡು ಬೇಡವಾಗಿರುವಂಥ ಕೆಟ್ಟ ಮೆಮ್ರಿಗಳನ್ನು ಸುಟ್ಟು ಹಾಕಬೇಕು ಅನ್ನೋ ಮೆಸೇಜ್ ಮಾತ್ರ ಅದ್ಭುತವಾಗಿದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ಮೂವಿ ರಿವ್ಯೂವಲ್ಲಿ ಸಿಗೋಣ. ಥ್ಯಾಂಕ್ಸ್.